ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಟು ಅವರ್ ಪ್ರಿನ್ಸಸ್ ಯಶ್ವೀಸ್ ವ್ಲಾಗ್ಸ್. ಸೊ ಇವತ್ತು ನಾನು ಆಲ್ಮೋಸ್ಟ್ ಈವ್ನಿಂಗ್ 4 o'clock ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನಮ್ಮ ಪುಟಾಣಿ ಇನ್ನೂ ಮಲಗಿದ್ದಾಳೆ. ಅವಳು ಎದ್ದೋಳೋ ಅಷ್ಟರಲ್ಲಿ ಸ್ವಲ್ಪ ಕ್ರಿಸ್ಮಸ್ ಆಗಿರೋದ್ರಿಂದ ಸ್ವಲ್ಪ ಕ್ರಿಸ್ಮಸ್ ಟ್ರೀನ ಎಲ್ಲ ಇಟ್ಟು ಅದನ್ನು ಹೇಗೆ ಡೆಕೋರೇಟ್ ಮಾಡೋಣ ಅಂತ. ಸೊ ಆ್ಯಂಡ್ ಎಲ್ಲರಿಗೂ ವಿಶ್ ಯು ಮೆರಿ ಕ್ರಿಸ್ಮಸ್. ಓಕೆ, ಸೊ ಬನ್ನಿ ಇವಾಗ ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಕ್ರಿಸ್ಮಸ್ನ. ಸೊ ಇನ್ನು ಇಲ್ಲಿ ಕ್ರಿಸ್ಮಸ್ಸಿಗೆ ಕ್ರಿಸ್ಮಸ್ ಟ್ರೀ ತೊಗೊಬಂದಿದ್ದೀನಿ. ಸೊ ಇದು ಲಾಸ್ಟ್ ಇಯರೇ ತೊಗೊಂಡಿದ್ದೆ, ಎತ್ತಿಟ್ಟಿದ್ದೆ. ಸೊ ಇದನ್ನು ಹೇಗೆ ಅಂದರೆ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಓಕೆ, ಸೊ ಆ್ಯಂಡ್ ಹಾಗೆ ಇದಕ್ಕೆ ಬೇಕಾಗಿರೋ ಅಂಥದ್ದು ಏನು ಹ್ಯಾಂಗಿಂಗ್ಸ್ ಎಲ್ಲ ಹಾಕ್ತಾರೆ ಅದು ಕೂಡ ಎಲ್ಲನೂ ರೆಡಿ ಇದೆ. ಇವಾಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಹೋಗ್ತೇನೆ. ಈವ್ನಿಂಗ್ ಏಸು ಕ್ರಿಸ್ತನ ಇಟ್ಬಿಟ್ಟು ಹಾಗೆ ಸಿಂಪಲಾಗಿ ಮನೇಲೇ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಅದೇನು ರೆಡಿ ಇತ್ತು, ಸೊ ಅದನ್ನೇ ಇಟ್ಟಿದ್ದೀನಿ. ಆ್ಯಂಡ್ ಗಿಫ್ಟ್ ಐಟಮ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದು ಮತ್ತು ಸಾಂತಾ ನೋಡಿಲಿ ಹ್ಯಾಂಗ್ ಮಾಡಿರೋ ಅಂಥದ್ದು ಆ್ಯಂಡ್ ಬೆಲ್ ಆಗಿರ್ಬೋದು, ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಕ್ರಿಸ್ಮಸ್ ಟ್ರೀಗೆ ಏನೇನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕಿ ಮೇರಿ ಕ್ರಿಸ್ಮಸ್ ಅನ್ನೋದು ಹಾಕಿ ಸ್ಟಾರ್ ಎಲ್ಲ ಹಾಕಿ ಕಂಪ್ಲೀಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಕ್ರಿಸ್ಮಸ್ ಅಂದ್ರೇ ಲೈಟ್ಸ್, ಕ್ಯಾಂಡಲ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕ್ಯಾಂಡಲ್ಸ್ ಕೂಡ LED ಕ್ಯಾಂಡಲ್ಸ್ ಏನು ಬರುತ್ತೆ ಆ ಕ್ಯಾಂಡಲ್ಸ್ನೇ ನಾನು ಇಟ್ಟಿದ್ದೆ. ಸೊ ಅದನ್ನು ಇಟ್ಬಿಟ್ಟು ಹಾಗೆ ನಮ್ಮ ಪಾಪು ಟಾಯ್ಸಿಂದ ಎಲ್ಲ ತೊಗೊಂಡು ಸ್ವಲ್ಪ ಡೆಕೋರೇಟ್ ಮಾಡಿದ್ದೆ. ಹಾಗೆ ಜ್ಯೂಸ್ ಅದೆಲ್ಲ ಇರುತ್ತೆ, ಬಟ್ ಮನೇಲಿ ಯಾರೂ ಜ್ಯೂಸ್ ಕುಡಿಯೋಲ್ಲ. ಸೊ ಹಾಗಾಗಿ ಆ ಜ್ಯೂಸ್ ಕಪ್ಪಲ್ಲೇ LED ಲೈಟ್ಸ್ನೆಲ್ಲ ಇಟ್ಬಿಟ್ಟು ಸಿಂಪಲಾಗಿ ಅರೇಂಜ್ ಮಾಡಿದ್ದೆ. ನಮ್ಮ ಹಸ್ಬೆಂಡ್ ಕೂಡ ಪ್ಲಮ್ ಕೇಕ್ ತೊಗೊಬಂದರು. ಅವ್ರಿಗೆ ಹೇಳಿರಲಿಲ್ಲ, ಬಟ್ ತೊಗೊಂಡು ಬಂದರು. ಅಷ್ಟೊತ್ತಿಗೆ ನಮ್ಮ ಪಾಪುನು ಎಲ್ಲ ರೆಡಿ ಮಾಡಿದ್ದೆ. ಈವ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಕಂಪ್ಲೀಟ್ ನಿದ್ದೆ ಆಗಿದ್ದಿದ್ಲು ಫುಲ್ಲು. ಅವಳಿಗೆ ಕೇಕ್ ತಿನ್ನೋ ಆಸೆ, ಬಟ್ ನಾವೆಲ್ಲ ಡೆಕೋರೇಟ್ ಮಾಡಿ ಸ್ವಲ್ಪ ಫೋಟೋ ತೊಗೊಳ್ಳೋವರೆಗೂ ವೆಯ್ಟ್ ಮಾಡೋದಕ್ಕೆ ಪಾಪ ವೆಯ್ಟ್ ಮಾಡ್ತಾ ಇದ್ಲು. ಸೊ ಇವಾಗ ಕೇಕ್ ಕಟ್ಟಿಂಗ್ ಟೈಮ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಫ್ರೆಂಡ್ಸ್. ನಮ್ಮ ಪುಟಾಣಿ ಈಗ ಎದ್ದಿದ್ದಾಳೆ. ಎದ್ಬಿಟ್ಟು ಏನು ಕೇಳ್ತಾ ಇದ್ದಾಳೆ ನೋಡಿ. ಏನು ಬೇಕು ಬಂಗಾರಿ? ಕೇಕ್. ಆಮೇಲೆ ಹಾಕು. ನೆನ್ನೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇನ್ನೂ ಅದೇ ಮೂಡಲ್ಲಿದ್ದಾಳೆ. ಇದನ್ನು ಹಾಕ್ಬಿಟ್ಟು ಕೇಕ್ ಕೊಡ್ಬೇಕಂತ. ಹೆಂಗೆ ತಿನ್ನೋದು ಕೇಕ್? ಹೆಂಗೆ ತಿನ್ನೋದು ಕೇಕ್? ಹೆಂಗೆ ತಿನ್ನೋದು ಕೇಕ್? ಅಮ್ಮೋ, ನಿನಗೆ ಗಿಫ್ಟ್ ಏನು ಸಿಕ್ತು? ಗಿಫ್ಟ್ ಏನು ಸಿಕ್ತು? ತೋರ್ಸೋಗು, ನಿನ್ನ ಪಿಗ್ಗಿ ಬ್ಯಾಂಕ್ ತೋರ್ಸೋಗು. ಗಿಫ್ಟ್ ಸಿಕ್ತಲ್ಲ, ತೋರ್ಸು ಪಿಗ್ಗಿ ಬ್ಯಾಂಕ್. ಇನ್ನು ನಮ್ಮ ಪುಟಾಣಿಗೆ ಕ್ರಿಸ್ಮಸ್ ಗಿಫ್ಟ್ ಏನಿದು ಬಂಗಾರಿ? ಪಿಗ್ಗಿ ಬ್ಯಾಂಕ್. ವಾಟ್ ಈಸ್ ದಿಸ್? ಏನಿದು? ಏನದು? ಡುಮ್ಮ. ಏನು ಹಾಕೋದು ಬಂಗಾರಿ ಇದರಲ್ಲಿ? ದುಡ್ಡು ಹಾಕೋದಂತೆ. ಸ್ವಲ್ಪ ನೋಟ್ಸು ಮತ್ತು ಕಾಯಿನ್ಸ್ ಎಲ್ಲ ಕೊಟ್ವಿ, ಹಾಕಿದ್ದಾಳೆ. ಅಮ್ಮ ಇನ್ಮೇಲೆ ದುಡ್ಡು ಹಾಕ್ತೀಯಾ? ದುಡ್ಡು ಹಾಕ್ತೀಯ ಅಂದಮೇಲೆ? ಎಸ್, ವೆರಿ ಗುಡ್. ಏನು ಮತ್ತೆ ದುಡ್ಡು ಕೊಡ್ಬೇಕಂತೆ. ಈಗ ಬ್ರೇಕ್ಫಾಸ್ಟ್ ಟೈಮ್. ನೀ ತಿಂತೀಯ ಚಪಾತಿ? ಎಸ್ ಎಸ್. ಹಾಂ, ಮಮ್ಮಿಗೆ ಆ್ಯಂಡ್ ಬೇಬಿಗೆ ಚಪಾತಿ.
ಇನ್ನು ನಮ್ಮ ಪಾಪುಗೆ ತಿಂಡಿ ತಿನ್ನಬೇಕು ಅಂದರೆ ಈ ಥರ ಟಿ ವಿ ಹಾಕೇ ಇರಬೇಕು. ಇದು ಆ್ಯಂಡಿದು ಡಾಗ್ ವಿಡಿಯೋ ತುಂಬ ಚೆನ್ನಾಗಿದೆ. ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ರೆ ತೋರಿಸಿ, ತುಂಬ ಇಷ್ಟಪಟ್ಟು ನೋಡ್ತಾರೆ. ಅವಳು ಅಷ್ಟೇ, ಒಂದು ಚೂರು ಆ ಕಡೆ ಈ ಕಡೆ ನೋಡ್ತಿರ್ಲಿಲ್ಲ, ಖುಷಿಯಾಗಿ ಅದು ನೋಡ್ಕೊತ ಫುಲ್ ಚಪಾತಿ ತಿಂದ್ಬಿಟ್ಲು. ಈಗ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪಾಪುನ. ಸೊ ಒಬ್ಬಳೇ ಆರಾಮ್ಸೆ ಸ್ಟೆಪ್ಸ್ ಹತ್ತೋದು ಇಳಿಯೋದು ಕಲ್ತಿದ್ದಾಳೆ ನಮ್ಮ ಪುಟಾಣಿ. ಪಿಜ್ಜಾನಾ ಹೆಂಗ್ ತಿನ್ನೋದು? ಪಿಜ್ಜಾ ಹಂಗೆ ತಿನ್ನೋದು? ಪಿಜ್ಜಾನ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅದು ಪಿಜ್ಜಾ ಹಂಗೆ ತಿನ್ನಬೇಕು ಅಂತ? ಕಚ್ಬಾರ್ದು, ಶೀಶಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಆ್ಯಂಡ್ ನಮ್ಮ ಪಾಪನ ಮಾರ್ನಿಂಗ್ ರುಟೀನ್ ವ್ಲಾಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾವು ಸಿಗ್ತೀವಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ, ಬಾಯ್.